ಎಲ್ಲರಿಗೂ ನಮಸ್ಕಾರ. ಸನಾತನ ಮಾರ್ಗ ಆಧ್ಯಾತ್ಮಿಕ ವಿಚಾರಗಳಿಗೆ ಸುಸ್ವಾಗತ. ನಾನು ನಿಮ್ಮ ಪಂಡಿತ್ ಉಮೇಶ್ ಪವನ್. ನಮ್ಮ ಹಿಂದೂ ಧರ್ಮದಲ್ಲಿ ಜೀವನದ 4 ಮುಖ್ಯ ಗುರಿಗಳನ್ನು, ಪುರುಷಾರ್ಥಗಳನ್ನು ಸೂಚಿಸಲಾಗಿದೆ. ಅದುವೇ ಧರ್ಮ, ಅರ್ಥ, ಕಾಮ, ಮೋಕ್ಷ. ಇವು ಆ ಮನುಷ್ಯನ ನೈತಿಕ, ಭೌತಿಕ, ಭಾವನಾತ್ಮಕ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಯನ್ನು ಸಮತೋಲನಗೊಳಿಸುತ್ತದೆ. ಅದೇ ರೀತಿ ಚಾತುರ್ವರ್ಣ ಅಂತ ಏನು ಕರಿತೀವಿ, ಇದು ಸಮಾಜದ ಕರ್ತವ್ಯ ಆಧಾರಿತ ವಿಭಜನೆಯಾಗಿದೆ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಚಾತುರ್ವರ್ಣ್ಯವು ಸಮಾಜದ ಕರ್ತವ್ಯ ಆಧಾರಿತ ಅಂತಂದರೆ ಪ್ರತಿಯೊಬ್ಬ ಮನುಷ್ಯನು ಮಾಡುವಂತಹ ಕ್ರಿಯೆ ಅಥವಾ ಕರ್ಮ ಅಥವಾ ಕೆಲಸದ ಮೇಲೆ ಚಾತುರ್ವರ್ಣ ಅನ್ನುವಂಥದ್ದು ವಿಭಜನೆಯಾಗಿದೆ. ಇದು ಆ ವ್ಯಕ್ತಿಯ ಜೀವನದ ಅಂತಿಮ ಗುರಿಯಾದ ಮೋಕ್ಷವನ್ನು ತಲುಪಲು ಸಹಾಯ ಮಾಡುತ್ತದೆ. ಈ ಪುರುಷಾರ್ಥ ಅಂತ ಏನು ಕರಿತೀವಿ, ಧರ್ಮ, ಅರ್ಥ, ಕಾಮ, ಮೋಕ್ಷ, ಇದರಲ್ಲಿ ಧರ್ಮ ಅನ್ನುವಂಥದ್ದು ಸರಿಯಾದ ಮಾರ್ಗದಲ್ಲಿ ನಡೆಯುವಂಥದ್ದು, ಧರ್ಮನಿಷ್ಠೆ ಮತ್ತು ಸಾಮಾಜಿಕ ಜವಾಬ್ದಾರಿಗಳನ್ನು ಪೂರೈಸುವಂಥದ್ದು, ಇದು ಧರ್ಮ. ಅರ್ಥ ಅಂತ ಬಂದರೆ ಸಂಪತ್ತು ಅಂತ ಬರುತ್ತೆ. ಇದು ಧರ್ಮದ ಚೌಕಟ್ಟಿನಲ್ಲಿ ಲೌಕಿಕ ಸುಖಕ್ಕಾಗಿ ಸಂಪತ್ತು, ಆರ್ಥಿಕ ಸ್ಥಿರತೆ ಮತ್ತು ಜೀವನೋಪಾಯವನ್ನು ಗಳಿಸುವಂಥದ್ದು. ಇನ್ನು ಕಾಮ, ಇದು ಜೀವನದ ಇಂದ್ರಿಯ ಸುಖಗಳು ಅಂತ ಬರುತ್ತೆ. ಕಲೆ, ಪ್ರೀತಿ, ಭಾವನಾತ್ಮಕ ಆಸೆಗಳನ್ನು ನೀತಿವಂತನಾಗಿ ಈಡೇರಿಸಿಕೊಳ್ಳುವಂಥದ್ದೇ ಕಾಮ. ಮತ್ತು ಮೋಕ್ಷ ಅನ್ನುವಂಥದ್ದು ವಿಮೋಚನೆ, ಈ ಹುಟ್ಟು ಮತ್ತು ಸಾವುಗಳ ಚಕ್ರದಿಂದ ಮುಕ್ತಿ ಹೊಂದುವಂಥದ್ದು, ಆತ್ಮಜ್ಞಾನವನ್ನು ಪಡೆಯುವಂಥದ್ದು ಮತ್ತು ಪರಮಾತ್ಮನಲ್ಲಿ ಅಂತಿಮವಾಗಿ ಲೀನವಾಗುವಂತಹ ಗುರಿಯೇ ಈ ಒಂದು ಮೋಕ್ಷ. ಇದು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಬರುವಂತಹ 4 ಗುರಿಗಳು. ಅದೇ ರೀತಿ ಚಾತುರ್ವರ್ಣ ಅಂತ ಹೇಳ್ತೀವಿ. ಇದನ್ನು ವರ್ಣ ವ್ಯವಸ್ಥೆ ಅಂತಲೂ ಕರಿತೀವಿ. ನಮ್ಮ ಪ್ರಾಚೀನ ಭಾರತದಲ್ಲಿ ಹಿಂದಿನ ಸನಾತನ ಆಚರಣೆಯಲ್ಲಿ ನಮ್ಮ ಸಮಾಜವು 4 ವರ್ಣಗಳಾಗಿ ವಿಂಗಡಿಸಲ್ಪಟ್ಟಿತ್ತು. ಇದು ಕರ್ಮ ಮತ್ತು ಕೆಲಸದ ಮೇಲೆ ಆಧಾರವಾಗಿತ್ತು. ಈಗಿನ ಕಾಲಕ್ಕೆ ಎಲ್ಲ ಹುಟ್ಟಿನಿಂದ ತಗೊತಾರೆ. ಬ್ರಾಹ್ಮಣ ಅಂತೇಳಿದ ತಕ್ಷಣ ಬ್ರಾಹ್ಮಣನ ಹೊಟ್ಟೆಯಲ್ಲಿ ಹುಟ್ಟಿದವನು ಬ್ರಾಹ್ಮಣ ಅಂತ ಹೇಳ್ತಾರೆ. ಕ್ಷತ್ರಿಯ ಅಂತ ಹೇಳಿದ ತಕ್ಷಣ ಕ್ಷತ್ರಿಯನ ಹೊಟ್ಟೆಯಲ್ಲಿ ಜನಿಸಿದವನು ಕ್ಷತ್ರಿಯನಾಗ್ತಾನೆ ಅಂತ ಹೇಳ್ತಾರೆ. ಇದು ಆ ರೀತಿ ಬರೋದಿಲ್ಲ. ಇಲ್ಲಿ ಕ್ಲಿಯರಾಗಿ ಹೇಳಿರುವಂಥ ಒಂದು ಮಾತು ಏನಿದೆ ಅಂತಂದರೆ, ಇದು ಕರ್ಮ ಮತ್ತು ಗುಣಗಳ ಮೇಲೆ ಆಧಾರವಾಗಿದೆ. ಆ ವ್ಯಕ್ತಿಯ ಕರ್ಮ, ಆ ವ್ಯಕ್ತಿ ಮಾಡುವಂಥ ಕೆಲಸದ ಮೇಲೆ ಆ ವ್ಯಕ್ತಿಯ ವರ್ಣ ಅನ್ನುವಂಥದ್ದು ಡಿಪೆಂಡ್ ಆಗಿರುತ್ತೆ ಮತ್ತು ಆ ವ್ಯಕ್ತಿಯ ಗುಣದ ಮೇಲೆ ಡಿಪೆಂಡ್ ಆಗಿರುತ್ತೆ. ಇಲ್ಲಿ ಬ್ರಾಹ್ಮಣ ಅಂತಂತಂದರೆ ಜ್ಞಾನವನ್ನು ಬೋಧನೆ ಮಾಡುವಂಥವನು, ಜ್ಞಾನವನ್ನು ಹೊಂದಿರುವಂಥವನು, ಪೂಜಾ ಕಾರ್ಯಗಳನ್ನು ಮಾಡುವಂಥವನು, ಆಧ್ಯಾತ್ಮಿಕ ದಾರಿಯನ್ನು ತೋರಿಸುವವನೇ ಬ್ರಾಹ್ಮಣ. ಅಂದರೆ ಶಿರದ ಭಾಗವನ್ನು ಹೆಚ್ಚು ಉಪಯೋಗಿಸುವವನೇ ಬ್ರಾಹ್ಮಣ. ತನ್ನ ಕರ್ತವ್ಯದಲ್ಲಿ ಯಾರು ಹೆಚ್ಚು ಜ್ಞಾನವನ್ನು ಅಂದರೆ ತಲೆಭಾಗವನ್ನು ಉಪಯೋಗಿಸುತ್ತಾರೋ ಅವನು ಬ್ರಾಹ್ಮಣನಾಗ್ತಾನೆ. ಇನ್ನು ಕ್ಷತ್ರಿಯ ಅಂತ ಬಂದಾಗ ಅದು ರಕ್ಷಣೆಯನ್ನು ತೋರಿಸುತ್ತೆ, ಆಡಳಿತವನ್ನು ತೋರಿಸುತ್ತೆ ಮತ್ತು ಸಾಹಸವನ್ನು ತೋರಿಸುತ್ತೆ. ಇನ್ನು ವೈಶ್ಯ ಅಂತ ಬಂದಾಗ ವ್ಯಾಪಾರದಲ್ಲಿ ತಲ್ಲೀನನಾಗಿರುವಂಥವನು, ಕೃಷಿ ಚಟುವಟಿಕೆಯಲ್ಲಿ ಇರುವಂಥವನು ಮತ್ತು ಅರ್ಥವ್ಯವಸ್ಥೆಯನ್ನು ಪಾಲನೆ ಮಾಡುವಂಥವನು, ಆತ ವೈಶ್ಯ ಅಂತ ಹೇಳ್ತೀವಿ. ಇನ್ನು ಶೂದ್ರ ಅಂತ ಬಂದಾಗ ಸೇವೆ ಮಾಡುವಂಥವನು, ಸಹಕಾರ ಕೊಡುವಂಥವನು, ಇನ್ನೊಬ್ಬರಿಗೆ ಸಹಾಯ ಮಾಡುವಂಥವನು, ಈತ ಶೂದ್ರ ಅಂತ ಆಗುತ್ತೆ. ಈ 4 ಪುರುಷಾರ್ಥಗಳನ್ನು ವರ್ಣಾಶ್ರಮ ವ್ಯವಸ್ಥೆಯಡಿ ಪಾಲಿಸುವುದರಿಂದ ಒಬ್ಬ ವ್ಯಕ್ತಿಯು ತನ್ನ ಜೀವನದಲ್ಲಿ ಸಮತೋಲನವನ್ನು ಕಾಯ್ದುಕೊಂಡು ಅಂತಿಮವಾಗಿ ಮೋಕ್ಷವನ್ನು ತಲುಪಲು ಸಹಾಯವಾಗುತ್ತದೆ. ಇದು ನಮ್ಮ ಚಾತುರ್ವರ್ಣದ ವಿಚಾರದಲ್ಲಿ ಹೇಳಿರುವಂತಹ ಮಾತು. ಯಾವುದೇ ಒಬ್ಬ ವ್ಯಕ್ತಿ 4 ಗುಣಗಳನ್ನು ಹೊಂದಿರ್ತಾನೆ. ಆತನಲ್ಲಿ ಬ್ರಾಹ್ಮಣತ್ವದ ಅಂಶವಿರುತ್ತೆ. ಬ್ರಾಹ್ಮಣ ಅಂದರೆ ಏನು? ಆತ ಕೆಲವೊಮ್ಮೆ ಯೋಚನೆಯನ್ನು ಮಾಡ್ತಾನೆ, ಜ್ಞಾನದ ಹಿಂದೆ ಬೀಳ್ತಾನೆ, ಅದು ಬ್ರಾಹ್ಮಣತ್ವ. ಸೊ ನಮ್ಮ ದೇಹಕ್ಕೆ ಯಾವುದೇ ಒಂದು ಬಾಹ್ಯ ವಿಚಾರಗಳಿಂದ ಸಮಸ್ಯೆ ಆದ ತಕ್ಷಣ ನಮ್ಮನ್ನು ನಾವು ರಕ್ಷಣೆ ಮಾಡ್ಕೊಳ್ತೀವಿ. ಆ ರಕ್ಷಣೆಗೆ ಮುಂದೆ ಬರುವಂಥದ್ದೇ ನಮ್ಮ ಕೈಗಳು. ಅಂದರೆ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಸಹ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಎಂಬ ವರ್ಣಗಳಿವೆ ಅಂತ ಅರ್ಥ. ಸೊ ಬ್ರಾಹ್ಮಣ ಅಂತಂದರೆ ಆ ವ್ಯಕ್ತಿ ಕಲಿಯುವಂತಹ ವಿಚಾರವೇ ಬ್ರಾಹ್ಮಣ. ಎಕ್ಸಾಂಪಲ್, ಇವಾಗ ಶೂದ್ರ ಅಂತ ಹೇಳ್ತೀವಿ. ಶೂದ್ರ ಅಂದರೆ ಯಾರು? ಸೇವೆಯನ್ನು ಮಾಡುವವರು ಅಂತ ಹೇಳ್ತೀವಿ, ಪಾದಗಳು ಅಂತಲೂ ಹೇಳ್ತೀವಿ. ಈ ಶೂದ್ರನಿಗೆ ಹಂಗಾದ್ರೆ ಬ್ರಾಹ್ಮಣತ್ವ ಇಲ್ಲವಾ? ಕ್ವಶನ್ನು. ಶೂದ್ರನಲ್ಲೂ ಬ್ರಾಹ್ಮಣತ್ವ ಇದೆ. ಶೂದ್ರನು ಯೋಚನೆ ಮಾಡ್ತಾನೆ, ಆತನು ಸಹ ಜ್ಞಾನದ ಹಿಂದೆ ಬೀಳುತ್ತಾನೆ. ಆದರೆ ಈ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ ಏನಿದೆ, ಇದರಲ್ಲಿ ಯಾವ ಅಂಶ ಹೆಚ್ಚಾಗಿರುತ್ತೋ ಆ ಅಂಶಕ್ಕೆ ಆ ವ್ಯಕ್ತಿ ಸೇರ್ತಾನೆ. ಇದು ಆ ವ್ಯಕ್ತಿಯ ಗುಣ ಮತ್ತು ಕರ್ಮದ ಮೇಲೆ ಡಿಪೆಂಡ್ ಆಗಿರುತ್ತೆ ಹೊರತು
ಜನ್ಮಾಧಾರಿತವಲ್ಲ, ಹುಟ್ಟಿನಿಂದ ಅಲ್ಲವೇ ಅಲ್ಲ. ಕ್ಷತ್ರಿಯ ಅನ್ನುವಂಥದ್ದು ಯಾವ ವ್ಯಕ್ತಿಯಲ್ಲಿ ಆ ಒಂದು ಅಂಶ ಹೆಚ್ಚಾಗಿರುತ್ತೋ ಆ ವ್ಯಕ್ತಿಯು ಕ್ಷತ್ರಿಯ ವರ್ಣ ಅಂತಲೂ ಹೇಳ್ತೀವಿ. ಉದಾಹರಣೆಗೆ ಮಿಲಿಟರಿ ಕ್ಷೇತ್ರದಲ್ಲಿರುವಂಥದ್ದು ಅಥವಾ ಪೊಲೀಸಲ್ಲಿರುವಂಥದ್ದು, ಆಡಳಿತ ಮಾಡುವಂಥವರು, ಇನ್ನೊಬ್ಬರಿಗೆ ರಕ್ಷಣೆಯನ್ನು ಕೊಡುವಂಥವರೆಲ್ಲರೂ ಸಹ ಕ್ಷತ್ರಿಯರೇ. ಆದರೆ ಅದು ಆ ವ್ಯಕ್ತಿಯ ಮೂಲ ಕರ್ಮದಿಂದ ಬಂದಿರುತ್ತೆ. ಕ್ಷತ್ರಿಯನಲ್ಲಿ ವೈಶ್ಯಗುಣ ಇಲ್ವಾ? ಖಂಡಿತ ಇದೆ. ಯಾಕಂದರೆ ಕ್ಷತ್ರಿಯನಿಗೂ ಹಸಿವಾಗುತ್ತೆ, ಆತನಿಗೂ ಕೂಡ ಅರ್ಥವ್ಯವಸ್ಥೆಯನ್ನು ಆತನು ಮಾಡಬೇಕಾಗುತ್ತೆ. ಆದರೆ 4 ಅಂಶದಲ್ಲಿ ಯಾವ ಅಂಶ ಅತಿ ಹೆಚ್ಚಾಗಿರುತ್ತೋ ಆ ಅಂಶ ಆ ವ್ಯಕ್ತಿಯಲ್ಲಿ ವರ್ಣ ವ್ಯವಸ್ಥೆಯನ್ನು ಸೂಚಿಸುತ್ತೆ. ಕೆಲವರಿಗೆ ಬ್ರಾಹ್ಮಣದ ಅಂಶ ಹೆಚ್ಚಾಗಿರುತ್ತೆ, ಯಾವಾಗಲೂ ಜ್ಞಾನದಲ್ಲೇ ಇರ್ತಾರೆ, ಅಂದರೆ ಯಾವಾಗಲೂ ಬೋಧನೆ ಮಾಡುವಂಥದ್ದು, ಆಧ್ಯಾತ್ಮಿಕ ದಾರಿಯಲ್ಲಿ ನಡೆಸುವಂಥವ್ರು, ಎಲ್ಲ ಟೈಮಲ್ಲೂ ಕೂಡ ಆ ಒಂದು ಅಂಶದಲ್ಲೇ ತಲ್ಲೀನರಾಗಿರೋರಿಗೆ ನಾವು ಬ್ರಾಹ್ಮಣ ಅಂಶ ಜಾಸ್ತಿ ಇರೋದರಿಂದ ವರ್ಣ ವ್ಯವಸ್ಥೆಯಲ್ಲಿ ಈತ ಬ್ರಾಹ್ಮಣ ವರ್ಣ ಅಂತ ಹೇಳ್ತೀವಿ. ಇದು ಜನ್ಮಾಧಾರಿತವಲ್ಲ, ಇದು ಕರ್ಮಾಧಾರಿತವಾಗಿರುತ್ತೆ. ಆ ವ್ಯಕ್ತಿ ಮಾಡುವಂತಹ ಕರ್ಮದ ಮೇಲೆ ಈ ಒಂದು ವರ್ಣ ವ್ಯವಸ್ಥೆ ಡಿಪೆಂಡ್ ಆಗಿರುತ್ತೆ, ಜನ್ಮಾಧಾರಿತವಲ್ಲ. ತುಂಬ ಜನ ಏನು ಮಾಡ್ತಾರೆ ಅಂತಂದರೆ, ನಿಮ್ಮದು ಈ ಜಾತಿ ಬ್ರಾಹ್ಮಣ ಜಾತಿಯನ, ನಿಮ್ಮದು ಕ್ಷತ್ರಿಯ ಜಾತಿಯನ, ನಿಮ್ಮದು ವೈಶ್ಯ ಜಾತಿಯನ, ಶೂದ್ರನ, ಆ ಥರ ಹೇಳ್ತಾರೆ. ಆ ಥರ ಬರಲ್ಲ. ಭಗವಂತನ 4 ಅಂಶಗಳಿಂದ ಉದ್ಭವವಾದಂತಹ ಈ ಚಾತುರ್ವರ್ಣ ಅನ್ನುವಂಥದ್ದು ಆ ವ್ಯಕ್ತಿಯ ಕರ್ಮದ ಮೇಲೆ ಡಿಪೆಂಡ್ ಆಗಿರುತ್ತೆ ಹೊರತು ಆ ವ್ಯಕ್ತಿಯ ಜನ್ಮದಿಂದ ಅಲ್ಲವೇ ಅಲ್ಲ. ದಯವಿಟ್ಟು ಜನ ಅರ್ಥ ಮಾಡ್ಕೊಳ್ಳಿ. ಈ 4 ವರ್ಣ ಪ್ರತಿಯೊಬ್ಬರಲ್ಲೂ ಇರುತ್ತೆ. ಸೊ ಕೆಲವರಲ್ಲಿ ಶೂದ್ರತ್ವ ಜಾಸ್ತಿ ಇರುತ್ತೆ. ಯಾರಿಗೆ ಶೂದ್ರ ಜಾಸ್ತಿ ಇರುತ್ತೋ ಅವರು ಸೇವೆಯಲ್ಲಿ ತಲ್ಲೀನರಾಗಿರ್ತಾರೆ. ಯಾರಲ್ಲಿ ವೈಶ್ಯ ಜಾತಿ ಇರುತ್ತೋ ಅವರು ವ್ಯವಹಾರದಲ್ಲಿ ತಲ್ಲೀನರಾಗಿರ್ತಾರೆ, ಅರ್ಥವ್ಯವಸ್ಥೆ ಕಡೆ ಗಮನ ಜಾಸ್ತಿ ಕೊಡ್ತಾರೆ. ಕ್ಷತ್ರಿಯ ಅಂಶ ಯಾರಿಗೆ ಜಾಸ್ತಿ ಇರುತ್ತೋ ಅವರು ರಕ್ಷಣಾತ್ಮಕ ವಿಚಾರಗಳಲ್ಲಿ, ಇನ್ನೊಬ್ಬರಿಗೆ ಒಂದು ಸಹಾಯ ಮಾಡೋದರಲ್ಲಿ, ಇನ್ನೊಬ್ಬರ ಒಂದು ರಕ್ಷಣೆ ಮಾಡೋದರಲ್ಲಿ ಅವರು ನಿರತರಾಗಿರ್ತಾರೆ. ಬ್ರಾಹ್ಮಣತ್ವ ಅಂತಂದರೆ ಇನ್ನೊಬ್ಬರಿಗೆ ಟೀಚಿಂಗ್ ಮಾಡುವಂಥವರು ಬ್ರಾಹ್ಮಣರಾಗಿರ್ತಾರೆ. ಈ 4 ಅಂಶಗಳು ಒಬ್ಬನೇ ವ್ಯಕ್ತಿಯಲ್ಲಿ ಬರುತ್ತೆ. ಆದರೆ ಆ ವ್ಯಕ್ತಿಯಲ್ಲಿ ಯಾವ ಅಂಶ ಹೆಚ್ಚಾಗಿರುತ್ತೋ ಆ ಗುಣದ ಮೇಲೆ, ಆ ಕರ್ಮದ ಮೇಲೆ ಆ ವ್ಯಕ್ತಿ ಯಾವ ವರ್ಣಕ್ಕೆ ಸೇರ್ತಾನೆ ಅನ್ನೋದು ಡಿಪೆಂಡ್ ಆಗಿರುತ್ತೆ. ಸೊ ಇವಿಷ್ಟು ಚಾತುರ್ವರ್ಣದ ವಿಚಾರ. ಸೊ ಚಾತುರ್ವರ್ಣ ಅನ್ನುವಂಥದ್ದು ನಮ್ಮ ಪುರಾತನ ಸಂಸ್ಕೃತಿಯಲ್ಲಿ ಬಂದಿರುವಂಥದ್ದು. ಇಲ್ಲಿ ಜಾತಿ ಅನ್ನುವಂಥದ್ದಿಲ್ಲ. ಜಾತಿ ಅನ್ನುವಂಥದ್ದು ಕೇವಲ ಆ ವ್ಯಕ್ತಿಯ ಗುಣ ಮತ್ತು ಕರ್ಮದ ಮೇಲೆ, ಕೆಲಸದ ಮೇಲೆ ಡಿಪೆಂಡ್ ಆಗಿರುತ್ತೆ ಹೊರತು ಜನ್ಮಾಧಾರಿತವಲ್ಲ, ಹುಟ್ಟಿನಿಂದ ಬಂದಂತಹ ವ್ಯವಸ್ಥೆ ಎಲ್ಲ. ಪ್ರತಿಯೊಬ್ಬರಲ್ಲೂ ಸಹ ಬ್ರಾಹ್ಮಣತ್ವ ಇದೆ, ಪ್ರತಿಯೊಬ್ಬರಲ್ಲೂ ಕ್ಷತ್ರಿಯತ್ವ ಇದೆ, ಪ್ರತಿಯೊಬ್ಬರಲ್ಲೂ ವೈಶ್ಯ ಇದೆ, ಪ್ರತಿಯೊಬ್ಬರಲ್ಲೂ ಶೂದ್ರತ್ವ ಇದೆ. ನನ್ನ ದೇಹ ಒಂದು ಬೇರೆ ಸ್ಥಳಕ್ಕೆ ಹೋಗಬೇಕು ಅಂತಂದರೆ ನನ್ನ ದೇಹಕ್ಕೆ ಸಹಾಯ ಮಾಡೋದು ಯಾರು? ನನ್ನ ಶೂದ್ರ, ನನ್ನ ಪಾದಗಳು, ಅದೇ ನನ್ನಲ್ಲಿರುವಂಥ ಶೂದ್ರತ್ವ. ಸೊ ನನ್ನ ದೇಹದಲ್ಲಿ ಯಾವ ಅಂಶ ಪ್ರಬಲವಾಗಿರುತ್ತೋ ಆ ವರ್ಣಕ್ಕೆ ನಾನು ಸೇರ್ತೇನೆ. ನಾನು ಯಾವಾಗಲೂ ಕೂಡ ಕೆಲಸ ಮಾಡ್ತಾ ಇರ್ತೇನೆ, ಕಾಲುಗಳನ್ನು ಹೆಚ್ಚು ಬಳಸುತ್ತೇನೆ, ತುಂಬ ಕೆಲಸ ಮಾಡ್ತೇನೆ ಅಂತಂದರೆ ನಾನು ಶೂದ್ರ ವರ್ಣಕ್ಕೆ ಸೇರ್ತೇನೆ. ನಾನು ಯಾವಾಗಲೂ ಕ್ಷತ್ರಿಯನಾಗಿರ್ತೇನೆ ಅಂದರೆ ನಾನು ರಕ್ಷಣಾ ಕಾರ್ಯದಲ್ಲಿದ್ದೇನೆ, ಮಿಲಿಟರಿ ವ್ಯವಸ್ಥೆಯಲ್ಲಿದ್ದೇನೆ, ಇನ್ನೊಬ್ಬರಿಗೆ ನಾನು ಸಹಾಯಸ್ಥನಾಗಿದ್ದೇನೆ, ರಕ್ಷಣಾತ್ಮಕವಾಗಿದ್ದೇನೆ ಅಂತಂದರೆ ನನ್ನಲ್ಲಿ ಕ್ಷತ್ರಿಯ ಗುಣ ಹೆಚ್ಚಾಗಿದೆ ಅಂತ ಅರ್ಥ. ಯಾವಾಗಲೂ ನಾನು ಇನ್ನೊಬ್ಬರಿಗೆ ಬೋಧನೆ ಮಾಡ್ತಾ ಇರ್ತೇನೆ, ಇನ್ನೊಬ್ಬರಿಗೆ ಜ್ಞಾನವನ್ನು ಹಂಚ್ತಾ ಇರ್ತೇನೆ, ಇನ್ನೊಬ್ಬರಿಗೆ ನಾನು ಆಧ್ಯಾತ್ಮಿಕ ಉನ್ನತಿಯ ಬಗ್ಗೆ ಹೇಳ್ತಾ ಇರ್ತೇನೆ ಅಂತಂದರೆ ನನ್ನಲ್ಲಿ ಬ್ರಾಹ್ಮಣತ್ವ ಜಾಸ್ತಿ ಇದೆ ಅಂತ ಅರ್ಥ. ಸೊ ಯಾವ ಅಂಶ ಜಾಸ್ತಿ ಇರುತ್ತೋ ಅವನು ಆ ಒಂದು ವರ್ಣಕ್ಕೆ ಸೇರ್ತಾನೆ. ಸೊ ಇವಿಷ್ಟು ವಿಚಾರ ಚಾತುರ್ವರ್ಣದ ಬಗ್ಗೆ. ಇನ್ನಷ್ಟು ಆಧ್ಯಾತ್ಮಿಕ ವಿಚಾರಗಳಿಗೆ ಹಿಂದೆ ನಮ್ಮ ಸನಾತನ ಮಾರ್ಗ ಯೂಟ್ಯೂಬ್ ಚಾನಲನ್ನು ಬೆಂಬಲಿಸಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.